ಸಮೂಹವನ್ನ ಅವಲೋಕನ ಮಾಡಿದಾಗ ಗಂಧರ್ವ ಯಕ್ಷ ಸುರಸಿದ್ಧ ಚಾರಣೈಹಿ ತ್ರೈವಿಷ್ಟಪೇಶಾದಿಷು ನಾನ್ವವಿಂದತ. ಗಂಧರ್ವರಲ್ಲೇ ಆಗಲಿ, ಯಕ್ಷರಲ್ಲಾಗಲಿ, ದೇವತೆಗಳಲ್ಲಾಗಲಿ, ಸಿದ್ಧರಲ್ಲಾಗಲಿ ಯಾರೂ ಕೂಡ ಇಂತಹ ಗುಣವುಳ್ಳವರಾಗಲಿಲ್ಲ, ಅಂತಹ ವ್ಯಕ್ತಿ ನನಗೆ ಕಣ್ಣಿಗೇ ಬೀಳಲಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳಲ್ಲಿ. ಹೇಳ್ತಾ ಆ ಲಕ್ಷ್ಮೀದೇವಿ ಅನೇಕ ಜನರ ದೋಷ ಚಿಂತನೆಯನ್ನು ಮಾಡ್ತಾ ಇದ್ದಾಳಲ್ಲಿ. ರಾಜರು ಕೂಡ ಅದನ್ನು ತಮ್ಮ ಲಕ್ಷ್ಮೀ ಶೋಭಾನದಲ್ಲಿ ವಿಶದವಾಗಿ ತಿಳಿಸ್ತಾ ಇದ್ದಾರಲ್ಲಿ. ತನ್ನ ಮಕ್ಕಳ ಕುಂದ ತಾನೇ ಪೀಳುವುದಕ್ಕೆ ಮನ್ನದಿನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆನಿಸಿದಳು ಅಂತ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರಲ್ಲಿ. ಲಕ್ಷ್ಮೀದೇವಿ ಎಲ್ಲ ದೇವತೆಗಳ ದೋಷ ಚಿಂತನೆಯನ್ನು ಮಾಡಬೇಕಾದರೆ ಎಲ್ಲರೂ ಕೂಡ ತನ್ನ ಮಕ್ಕಳೇ. ಇಡೀ ಜಗತ್ತಿನ ತಂದೆ ತಾಯಿಗಳು ಅಂತ ಹೇಳಿದರೆ ಲಕ್ಷ್ಮೀನಾರಾಯಣರು. ಅಂತಹ ಲಕ್ಷ್ಮೀನಾರಾಯಣರು ಇಡೀ ಜಗತ್ತಿಗೆ ತಂದೆ ತಾಯಿಗಳಾಗಿದ್ದಾರೆ. ಯಾವತ್ತೂ ಕೂಡ ತಾಯಿಯಾದವಳು ತನ್ನ ಮಕ್ಕಳ ದೋಷವನ್ನ ಇನ್ನೊಬ್ಬರ ಮುಂದೆ ಹೇಳೋದಿಲ್ಲಂತೆ. ಕಿಂತು ತನ್ನ ಮಗ ಎಷ್ಟೇ ತಪ್ಪು ಮಾಡಿದ್ರು ಕೂಡ ನನ್ನ ಮಗನೇನು ತಪ್ಪು ಮಾಡ್ತಾನೆ, ನಿಮ್ಮ ಮಗನೇ ತಪ್ಪು ಮಾಡಿರೋದು ಅಂತ ಬೇರೆಯವರ ಮೇಲೆ ಅಪವಾದವನ್ನು ಹಾಕಿ ಬರುವಂತಹದ್ದನ್ನು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಲಕ್ಷ್ಮೀದೇವಿ ಕೂಡ ಹಾಗೇನೆ ತನ್ನ ಮಕ್ಕಳ ಕುಂದನ್ನ, ಕೆಡಕನ್ನ ಅಥವಾ ದೋಷವನ್ನ ತಾನು ಹೇಳಲಿಕ್ಕೆ ಮನಸ್ಸು ಮಾಡಲಿಲ್ಲಂತೆ. ಆದರೆ ಹೇಳಬೇಕಾದದ್ದು ಅನಿವಾರ್ಯ. ಯಾಕೆ? ಭಗವಂತನ ಸರ್ವೋತ್ತಮತೆ ಸಿದ್ಧ ಆಗಬೇಕಾಗಿದೆ. ಇವರೆಲ್ಲ ಇಂತಹ ದೋಷ ಇದೆ, ಇಂತಹ ದೋಷಗಳು ಇಂತಹ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ ಅಂತ ತೋರಿಸಬೇಕಾಗಿದೆ. ಹಾಗಾಗಿ ದೋಷ ಚಿಂತನೆ ಆಗಬೇಕು, ಆದರೆ ತನ್ನ ಮಕ್ಕಳನ್ನು ಬೈದಿರಬಾರದು. ಇದಕ್ಕೆ ಒಂದು ಒಳ್ಳೆಯ ಉಪಾಯವನ್ನ ಲಕ್ಷ್ಮೀದೇವಿ ಮಾಡಿದ್ದಾಳಂತಲ್ಲಿ. ತನ್ನಾಮದಿಂದಲೇ ಕರೆಯದಲೆ, ಅವ್ರು ಯಾರ ಹೆಸರನ್ನು ತಗೊಳ್ಳಿಲ್ಲ, ಮಾತ್ರ ಹೆಸರನ್ನು ತೆಗೆದುಕೊಳ್ಳದೆ ಲಕ್ಷ್ಮೀದೇವಿ ಎಲ್ಲರ ದೋಷವನ್ನು ಕೂಡ ಚಿಂತನೆ ಮಾಡ್ತಾ ಇದ್ದಾಳಲ್ಲಿ. ಭಾಗವತ ಕೂಡ ತಿಳಿಸ್ತಾ ಇದೆ. ನೂನಂ ತಪೋಯಸ್ಯ ನಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಸ್ಯ ನ ಸಂಗವರ್ಜಿತಂ. ನೂನಂ ತಪೋಯಸ್ಯ ನಮನ್ಯು ನಿರ್ಜಯ. ಬೇಕಾದಷ್ಟು ತಪಸ್ಸಿದೆ, ಆದರೆ ತಪಸ್ಸಿದ್ರೂ ಕೂಡ ಏನಿಲ್ಲ, ಮನ್ಯು ನಿರ್ಜಯ ಇಲ್ಲ. ಸಿಟ್ಟನ್ನ ಗೆದ್ದವರಿಲ್ಲ. ಬೇಕಾದಷ್ಟು ತಪಸ್ಸು ಮಾಡ್ತಾ ಇದ್ದಾನೆ, ಆದರೆ ಸಿಟ್ಟು ಮಾತ್ರ ಬಿಟ್ಟಿಲ್ಲ. ಈ ಮಡಿಯ ಮಾಡುವಂತಹ ಅನೇಕ ಬ್ರಾಹ್ಮಣರನ್ನು ನೋಡಬೇಕು. ಬೇಕಾದಷ್ಟು ತಪಸ್ಸನ್ನು ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಏನಾದರೂ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಯಿತೋ ಇಲ್ಲೋ ಕೂಡಲೇ ಸಿಟ್ಟಿಗೆಳ್ತಾರೆ. ತಪಸ್ಸು ಬೇಕಾದಷ್ಟಿದೆ, ಆದರೆ ಸಿಟ್ಟನ್ನು ಗೆದ್ದಿಲ್ಲ ಅಂತ ತಿಳಿಸ್ತಾ ರಾಜರು ಕೂಡ ಮಾತನ್ನು ಹೇಳ್ತಾ ಇದ್ದಾರೆ. ಕೆಲವರು ತರೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನೀವರು ವರಿಸುವರೇ ಅಂತ ರಾಜರು ಕೂಡ ಅದನ್ನು ಹೇಳ್ತಾ ಇದ್ದಾರಲ್ಲಿ. ಬೇಕಾದಷ್ಟು ತಲೆ ಕೆಳಗೆ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಕಠಿಣವಾದ ತಪಸ್ಸನ್ನು ಮಾಡಿದರೂ ಕೂಡ ಏನು ಫಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ತಪಸ್ಸನ್ನೆಲ್ಲವನ್ನು ಕೂಡ ತಮ್ಮ ಕ್ರೋಧಾಗ್ನಿಯಿಂದ ನಾಶ ಮಾಡಿಕೊಳ್ತಾ ಇದ್ದಾರೆ. ಯಾರಾದರೂ ತಾನು ಯಾರಿಗೆ ಶಾಪ ಕೊಡ್ತಾ ಇದ್ದೇನೆ, ಏನು ಪರಿಸ್ಥಿತಿ ಅಂತ ವಿಚಾರವನ್ನು ಕೂಡ ಮಾಡೋದಿಲ್ಲ. ನನಗೆ ಇವರಿಂದ ಅನ್ಯಾಯ ಆಯಿತು ಅಥವಾ ನಾನು ಅವರಿಂದ ಏನಾದರೂ ಬೇಸರ ಆಗಿದೆ, ಅದು ಒಳ್ಳೆಯದಾಗಿದ್ದೋ ಕೆಟ್ಟದ್ದಾಗಿದ್ದೋ ಅದು ಏನು ವಿಚಾರವೇ ಮಾಡೋದಿಲ್ಲ. ತಮ್ಮ ಮನಸ್ಸಿಗೆ ಅದು ಅಹಿತ ಅಂತ ಕಂಡ್ರೆ ಸಾಕು, ಕೂಡಲೇ ಶಾಪವನ್ನೇ ಕೊಡ್ತಾ ಇದ್ದಾರೆ. ಹೀಗೆ ಶಾಪವನ್ನು ಕೊಟ್ಟು ತಮ್ಮ ಪುಣ್ಯವನ್ನು ಹ್ರಾಸ ಮಾಡಿಕೊಳ್ತಾ ಇದ್ದಾರೆ. ಇಂತಹ ಸಿಟ್ಟಿನವರು ಯಾರಾದರೂ ಕೂಡ ಹೆಂಗಸರನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯೋ, ಮೃದು ಮಾತುಗಳಿಂದ ಆ ಸ್ತ್ರೀಯರನ್ನು ಒಲಿಸಿಕೊಳ್ಳುವಂತಹದ್ದು ಅಂಥದ್ದು ಬಿಟ್ಟು ಇಂತಹ ಸಿಟ್ಟಿನ ಅವರಾಗಿರ್ತಕ್ಕಂತಹ ಈ ಋಷಿಗಳನ್ನೆಲ್ಲ ನಾನು ಕಟ್ಟಿಕೊಂಡು ಏನು ಮಾಡಲಿ ಅಂತ ಆ ಋಷಿಗಳ ಚಿಂತನೆಯನ್ನು ಮಾಡ್ತಾ ಇದ್ದಾಳಲ್ಲಿ. ಮೊಟ್ಟ ಮೊದಲು ತನ್ನ ದೋಷ ಚಿಂತನೆಯಲ್ಲಿ ಮೊದಲು ತೆಗೆದುಕೊಳ್ಳುವಂತಹ ವಿಚಾರ ಋಷಿಗಳ ಬಗ್ಗೆ. ಇಂತಹ ಋಷಿಗಳು ಬೇಕಾದಷ್ಟು ತಪಸ್ಸನ್ನು ಮಾಡಿದರೂ ಕೂಡ ಅವರಲ್ಲಿ ಯಾವುದು ಜಯ ಇಲ್ಲ, ಕ್ರೋಧ ಜಯ ಇಲ್ಲ, ಸಿಟ್ಟಿನ ಜಯ ಇಲ್ಲ. ಬಹಳ ಸಿಟ್ಟವನ್ನು ಪಡಿತಾ ಇದ್ದಾರೆ. ಇಂಥವರನ್ನು ನಾನು ಕಟ್ಟಿಕೊಳ್ಳೋದಿಲ್ಲ ಅಂತ ಲಕ್ಷ್ಮೀದೇವಿ ತಾನು ನಿರಾಕರಣೆ ಮಾಡ್ತಾ ಇದ್ದಾಳೆ. ಎಲ್ಲ ಶಾಸ್ತ್ರಗಳು ಓದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು, ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು, ಸಲ್ಲದ ಪುರೋಹಿತಕ್ಕೊಳಗಾದರು ಅಂತ ಇನ್ನೊಂದು ವಿಚಾರವನ್ನು ತಿಳಿಸ್ತಾ ಇದ್ದಾಳೆ. ಇದನ್ನೇ ಭಾಗವತ ಹೇಳುವಂತಹದ್ದು. ಜ್ಞಾನಂ ಕ್ವಚಿಚ್ಚ ನ ಸಂಗವರ್ಜಿತಂ ಅಂತ ಈ ಮಾತನ ವಿವರಣೆಯನ್ನ ರಾಜರು ಈ ಪದ್ಯದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಶಾಸ್ತ್ರವನ್ನು ಓದಿಯಾಗಿದೆ, ದುರ್ಲಭ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಯಾರು? ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು. ಇವರಿಬ್ಬರು ಕೂಡ ವಿಶೇಷವಾಗಿ ಒಬ್ಬರು ದೇವತೆಗಳಿಗೆ ಗುರುಗಳು, ಒಬ್ಬರು ದೈತ್ಯರಿಗೆ ಗುರುಗಳು. ದೈತ್ಯರಿಗೆ ಶುಕ್ರಾಚಾರ್ಯರು ಗುರುಗಳಾದರೆ ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯ ಗುರುಗಳಾಗಿದ್ದಾರೆ. ಇವರು ಆ ಇಬ್ಬರಿಗೂ ಕೂಡ ಗುರುಗಳಾಗಿ ಜೊತೆಗೆ ಪುರೋಹಿತ ಕರ್ಮವನ್ನು ಕೂಡ ಮಾಡ್ತಾ ಇದ್ದಾರೆ. ಪುರೋಹಿತವನ್ನು ಮಾಡುವಾಗ ಬೇಕಾದಷ್ಟು ಅನ್ಯಾಯಗಳು ನಡೆದು ಹೋಗ್ತಾ ಇವೆ.
ಭಗವಂತನ ಇಚ್ಛಾನುಸಾರವಾಗಿ ಇವರು ಪುರೋಹಿತರಾದರೂ ಕೂಡ ಗುರುಗಳು ದೈತ್ಯ ಗುರುಗಳು ಆ ಗುರುಸ್ಥಾನವನ್ನು ಅಲಂಕರಿಸಿದರೂ ಕೂಡ ಪುರೋಹಿತ ಹೆಸರೇ ಹೇಳುವಂತೆ ಮುಂದೆ ಪುರಹಿತ ಮುಂದೆ ಒಂದು ಒಳ್ಳೆ ಮಾಡುವಂತಹದ್ದು. ಹೀಗೆ ಅವರು ಇಡೀ ಜಗತ್ತಿನ ಪಾಲನೆಯನ್ನ ಕ್ಷೇಮವನ್ನ ಬಯಸುವಂತಹದ್ದು ಆ ಪುರೋಹಿತರ ಕರ್ತವ್ಯ. ಅದರ ಜೊತೆಗೆ ಕೆಲವು ಬಾರಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಅಂತಹ ಅನ್ಯಾಯವನ್ನ ಇವರು ಕೂಡ ಕೆಲವು ಬಾರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಲ್ಲಾದ ಪುರೋಹಿತಕ್ಕೊಳಗಾದರು ಅಂತ. ಇಂತಹ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಇವರಿಬ್ಬರು ಕೂಡ ಬೇಡದೇ ಇರುವಂತಹ ಪೌರೋಹಿತ್ಯವನ್ನ ತಾವು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇಂಥವರನ್ನು ಕಟ್ಟಿಕೊಂಡ್ರೆ ನಾನೇನು ಸುಖ ಪಡ್ತಾ ಇದ್ದೇನೆ, ಹಾಗಾಗಿ ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದನ್ನ ನಾವು ಅವಶ್ಯವಾಗಿ ಗಮನಿಸಬೇಕಾದದ್ದು. ಪೌರೋಹಿತ್ಯ ಮಾಡುವಂತಹದ್ದು ನೋಡಲಿಕ್ಕೆ ಬಹಳ ಸುಖ ಅನಿಸುತ್ತೆ. ನೋಡುಗರಿಗೂ ಕೂಡ ಇವರೇನು ದಕ್ಷಿಣ ತಗೊಂಡು ಹೋಗ್ತಾರೆ ಅಂತ ಮನಸ್ಸಿಗೂ ಕೂಡ ಅನ್ನಿಸಬಹುದು. ಆದರೆ ಅದರಿಂದ ಬರುವಂತಹ ಪಾಡು ಬಹಳ ಕೆಟ್ಟದ್ದು ಎಂಬುದಾಗಿ ಶಾಸ್ತ್ರಗಳು ತುಂಬಾ ನಿಂದನೆ ಮಾಡ್ತಾ ಇವೆ. ಅವನು ಸ್ವತಃ ತಾನು ಪಾಪಕ್ಕೆ ಒಳಗಾಗ್ತಾ ಇದ್ದಾನೆ, ಯಜಮಾನನ ಪಾಪವನ್ನ ತಾನು ಕಟ್ಟಿಕೊಳ್ತಾ ಇದ್ದಾನೆ. ಈಗ ಅನೇಕ ಅನರ್ಥಗಳನ್ನು ಅನುಭವಿಸ್ತಾ ತನೂ ಕೂಡ ನೆಮ್ಮದಿ ಇರೋದಿಲ್ಲ, ತನ್ನ ಸಂತತಿಗೂ ನೆಮ್ಮದಿ ಇರೋದಿಲ್ಲ ಅಂತ ವಿಚಾರವನ್ನ ಅನೇಕ ಜ್ಞಾನಿಗಳು ಅದನ್ನ ಅನುಭವಿಸಿರುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರಲ್ಲಿ. ಹಾಗಾಗಿ ಪೌರೋಹಿತ್ಯ ಅತ್ಯಂತ ನಿಂದ್ಯವಾದ ಕಾರ್ಯ ಅಂತ ಶಾಸ್ತ್ರಗಳೇ ಅದನ್ನ ತ್ಯಾಗ ಮಾಡ್ತಾ ಇದೆ, ನಿಷೇಧ ಮಾಡ್ತಾ ಇದೆ. ಆದರೂ ಕೂಡ ಅಂತಹ ಈ ಒಂದು ಪೌರೋಹಿತ್ಯ ಕರ್ಮವನ್ನ ಹಿಡಿದಿದ್ದಾರೆ ಯಾರು? ಈ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು. ಇಂತಹ ಪುರೋಹಿತರನ್ನ ನಾನು ಮದುವೆಯಾಗಿ ನಾನು ಒದ್ದಾಡಲಾರೆ ಅಂತ ಲಕ್ಷ್ಮೀದೇವಿ ಅವರನ್ನು ಕೂಡ ನಿರಾಕರಣೆಯನ್ನ ಮಾಡ್ತಾ ಇದ್ದಾಳೆ. ಕಾಮ ನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ, ಭಾಮಿನಿಯ ಹಿಂದೆ ಹಾರಿದವ ಅಂತ ಇನ್ನೊಂದು ವಿಚಾರವನ್ನ ರಾಜರು ತೆಗೆದುಕೊಳ್ತಾ ಇದ್ದಾರಲ್ಲಿ. ಕಶ್ಚಿನ್ ಮಹಾಂಸ್ತಸ್ಯ ನಕಾಮ ನಿರ್ಜಯ ಸೈಶ್ವರಕ್ಯಂ ಪರತೋ ವ್ಯಪಾಶ್ರಯ ಅಂತ ಆ ಭಾಗವತದ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಭಗವಂತನ ಆಜ್ಞಾ ಪ್ರಕಾರವಾಗಿ ರುದ್ರದೇವರು ಕೂಡ ತನ್ನ ಮಗಳನ್ನ ಕಾಮಿಸಿದಂತೆ ನಟನೆ ಮಾಡಿದ್ದಾರೆ. ಅದೇ ರುದ್ರದೇವರು ಮೋಹಿನಿ ರೂಪವನ್ನು ಭಗವಂತ ತಾಳಿದಾಗ ಆ ಭಗವಂತನ ಹಿಂದೆ ಓಡಿ ಓಡಿ ಹೋಗಿದ್ದಾರೆ. 12 ಕಡೆಗೆ ರೇತಸ್ಕರನಾಗಿ ಜ್ಯೋತಿರ್ಲಿಂಗಗಳು ಉತ್ಪನ್ನವಾಗಿರುವಂತಹದನ್ನ ಕೇಳಿದ್ದೇವೆ. ಹೀಗೆ ಕಂಡ ಹೆಂಗಸರ ಹಿಂದೆ ಹೋಗುವಂಥವರನ್ನ ಕಟ್ಟಿಕೊಂಡ್ರೆ ನನ್ನ ಬದುಕು ಸರಿಯಾಗಿರೋದಿಲ್ಲ, ಹಾಗಾಗಿ ನಾನು ಇವರನ್ನ ಮದುವೆ ಆಗೋದಿಲ್ಲ ಅಂತ ಅವರ ಹೆಸರನ್ನು ಹೇಳದೇನೆ ಇಂತಿಂತ ದೋಷವುಳ್ಳವರು ಅಂತ ಚಿಂತನೆ ಮಾಡ್ತಾ ಇದ್ದಾರಲ್ಲಿ. ಇನ್ನೊಂದು ಮಾತಿಗೆ ಸಗೀಶ್ವರಕ್ಯಂ ಪರತೋ ವ್ಯಪಾಶ್ರಯ ಅಂತ ಅನ್ನೋ ಮಾತಿಗೆ ರಾಜರು ವ್ಯಾಖ್ಯಾನ ಮಾಡ್ತಾ, ನಶ್ವರ ಐಶ್ವರ್ಯವ ಬಯಸುವನೊಬ್ಬ, ಪರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವೊಬ್ಬ, ದೃಶ್ಯಾಂಗ್ರಿನೊಬ್ಬ, ಒಕ್ಕಣ್ಣನೊಬ್ಬ ಅಂತ ಆ ಮಾತಿನ ವಿವರಣೆಯನ್ನು ಮಾಡ್ತಾ ಇದ್ದಾರಲ್ಲಿ. ಇಂದ್ರದೇವರಿಗೆ ಬೇಕಾದಷ್ಟು ಐಶ್ವರ್ಯ, ಸ್ವರ್ಗಲೋಕಾಧಿಪತಿಯನ್ನು ಆಗಿದ್ದಾನವನು. ಆದರೆ ಸೈಶ್ವರಕ್ಕಿಂ ಅವನು ಈಶ್ವರ ಆಗ್ಲಿಕ್ಕೆ ಸಾಧ್ಯ ಇದೆಯೋ? ಯಾಕೆ ಅಂತ ಹೇಳಿದ್ರೆ ಈ ಇಂದ್ರ ಸೀಟಿಗೆ ಆ ಸ್ವರ್ಗಾಧಿಪತ್ಯಕ್ಕೆ ಒಂದು ಶಾಪ, ನಿರಂತರವಾಗಿ ಕಂಟಕ ಬರಬೇಕೆಂಬುದಾಗಿ ನಿರಂತರ ಶಾಪ. ಹಾಗಾಗಿ ಆ ಸ್ವರ್ಗದ ಒಂದು ಸಿಂಹಾಸನದಲ್ಲಿ ಆತಪ್ಪ ನಾನು ಗೆದ್ದಿದ್ದೇನೆ, ಇನ್ನೇ ನನಗೇನು ತೊಂದರೆ ಇಲ್ಲ ಅಂತ ನಿಶ್ಚಿಂತೆಯಿಂದ ಕೂಡುವ ಹಾಗೇ ಇಲ್ಲಂತೆ. ಏನಾದರೂ ಒಂದು ತೊಂದರೆ ಮಾಡ್ತಾ ಇರ್ತಾನೆ. ಬೇರೆ ಬೇರೆ ಎಲ್ಲ ರಾಕ್ಷಸರು ಇನ್ನೇನೋ ತೊಂದರೆಗಳು ಬಂದು ಆ ಸ್ವರ್ಗಾಧಿಪತ್ಯ ಅವಾಗವಾಗ ಹೋಗ್ತಾ ಇರ್ತದೆ. ಹಾಗಾಗಿ ಆ ಹೋದ ಸ್ವರ್ಗಾಧಿಪತ್ಯವನ್ನು ಪುನಃ ಪಡೀಲಿಕ್ಕೆ ಏನೇನೋ ಕಸರತ್ತನ್ನು ಮಾಡಬೇಕಾಗ್ತದೆ, ಇನ್ಯಾರನ್ನೋ ತಾನು ಆಶ್ರಯಣ ಪಡಬೇಕಾಗ್ತದೆ. ಇತಿಹಾಸದಲ್ಲೆಲ್ಲ ನೋಡ್ತೇವೆ, ನಹುಷ ಇನ್ನು ಬೇರೆ ಬೇರೆ ರಾಜರನ್ನೆಲ್ಲ ಆ ಯುದ್ಧಕ್ಕೆ ಕರೆದುಕೊಂಡಿರುವಂತಹದ್ದು, ಅವರು ಸಹಾಯವನ್ನು ಪಡೆದುಕೊಂಡಿರುವಂತಹದ್ದು, ಇದೆಲ್ಲ ಘಟನೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಇಂದ್ರ ತನ್ನ ಸಂಪತ್ತನ್ನ ಈ ಸ್ವರ್ಗಾಧಿಪತಿ ಆಗಿರಬಹುದು, ಆ ಸ್ವರ್ಗಾಧಿಪತಿ ಆಗಿದ್ರೂ ಕೂಡ ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಅದು ಇನ್ನೊಬ್ಬರ ಪಾಲ ಅವಾಗವಾಗ ಆಗ್ತಾ ಇರೋದ್ರಿಂದ ಅದನ್ನು ಪಡೀಲಿಕ್ಕೆ ಅವಾಗವಾಗ ಇನ್ನೊಬ್ಬರನ್ನ ಇಂದ್ರ ಆಶ್ರಯನ ಮಾಡ್ತಾ ಇರ್ತಾನೆ. ಹಾಗಾಗಿ ಇವನು ಏನು ಈಶ್ವರ ಅಂತ ಹೇಳೋದು? ಹಾಗಾಗಿ ಇವನನ್ನು ಕೂಡ ನಾನು ಮದುವೆ ಆದರೆ ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಲಕ್ಷ್ಮೀದೇವಿ ಚಿಂತನೆಯನ್ನ ಮಾಡ್ತಾ ಅವಳನ್ನು ಕೂಡ ತ್ಯಾಗ ಮಾಡ್ತಾ ಇದ್ದಾಳೆ. ಹಾಸ್ಯವ ಮಾಡಿ ಹಲ್ಲುದಿರಿಸಿಕೊಂಡ ಒಬ್ಬ ರುದ್ರ ದಕ್ಷಾಧುರ ಯಜ್ಞದಲ್ಲಿ ಒಬ್ಬೊಬ್ಬರು ಹಾಸ್ಯವನ್ನು ಮಾಡಿದರು. ಪೂಷ ಎಂಬತಕ್ಕಂತಹ ಒಬ್ಬ ಆದಿತ್ಯ, ಅವನು ಈ ಪಾರ್ವತಿ ಇಂತಹ ಒಂದು ಸಂದರ್ಭದಲ್ಲಿ ಅವನು ನಗ್ತಾ ಇದ್ದಾನೆ. ರುದ್ರನಿಗೆ ಆಹುತಿಯನ್ನು ಕೊಡಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಪಾರ್ವತಿ ಮಾತನಾಡ್ತಾ ಇದ್ದಾಳೆ. ಈ ಎಲ್ಲ ಘಟನೆಯ ಮಧ್ಯದಲ್ಲಿ ಅದಕ್ಕೆ ಅನುಮೋದನೆ ಎನ್ನುವಂತೆ ಪೂಷ ನಗುತ್ತಾ ಇದ್ದಾನೆ, ಅಭಾಸವನ್ನು ಮಾಡ್ತಾ ಇದ್ದಾನೆ. ಅವನು ಕೂಡ ಹಲ್ಲುದಿರಿಸಿಕೊಂಡ. ಇನ್ನೊಬ್ಬರು ಯಾರೋ ಹಲ್ಲಿನಿಂದ ಅವನು ತನ್ನ
ಆಹಾರವನ್ನು ಸ್ವೀಕಾರ ಮಾಡುವಂತಹ ಪರಿಸ್ಥಿತಿ ಅವನಿಗೆ ಒದಗಿದೆ. ಇದಾದ ನಂತರ ಇನ್ನೊಬ್ಬ ಇದ್ದಾನೆ, ಇಂದ್ರನ ಮಗ ಜಯಂತ. ಇಂದ್ರನ ಮಗ ಜಯಂತ ಅವನು ಕೂಡ ಅಷ್ಟೇ, ಸೀತಾಮಾತೆ ತಪೋವನದಲ್ಲಿದ್ದಾಗ ಅಲ್ಲಿ ಕಾಕಾಸುರನ ಆವೇಶದಿಂದಾಗಿ ಆ ಸೀತಾದೇವಿಯ ಎದೆಗೆ ಕುಕ್ಕುತ್ತಾ ಇದ್ದಾನೆ. ಅದರಿಂದ ರಾಮ ಏನು ಮಾಡಿದ ಅಂತ ಹೇಳಿದ್ರೆ, ಆ ಕಾಗೆಯ ಒಂದು ಕಣ್ಣನ್ನೇ ತೆಗೆದಂತೆ. ಒಂದು ಕಾಗೆಯಲ್ಲ, ಇಡೀ ಕಾಗೆಯ ಸಮೂಹ. ಯಾವ ಕಾಗೆಗೂ ಕೂಡ ಇವತ್ತು ಎರಡು ಕಣ್ಣು ಕಾಣುವಂತಹದ್ದಿಲ್ಲ, ಗೋಲಕ ಎರಡು ಕಾಣುವಂತಹದ್ದು ಒಂದೇ ಕಾಗೆಗೆ. ಹಾಗೆ ಯಾಕೆ ಆದದ್ದು ಅಂತ ಹೇಳಿದ್ರೆ, ಈ ಒಂದು ಕಾಕಾಸುರನ ಒಂದು ಮಾಡಿದಂತಹ ದುರ್ಘಟನೆಯಿಂದಾಗಿ ಅಂತಹದ್ದು ಪರಿಸ್ಥಿತಿ ಒದಗಿ ಬಂದಿದೆ. ಹಾಗಾಗಿ ಈ ಕಾಕಾಸುರನ ಜೊತೆಗೆ ಜಯಂತನು ಕೂಡ ಕಣ್ಣನ್ನು ಕಳ್ಕೊಂಡಿದ್ದಾನೆ. ಹೀಗೆ ಕುರುಡನಾಗಿರ್ತಕ್ಕಂಥ, ಒಕ್ಕಣ್ಣನಾಗಿರ್ತಕ್ಕಂಥ ಇವನನ್ನ ಕಟ್ಟಿಕೊಂಡ್ರೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ಇನ್ನೊಂದು ಕೂಡ ಉಲ್ಲೇಖ ಮಾಡಬಹುದು. ಇನ್ನೊಬ್ಬ ಒಕ್ಕಣ್ಣ ಜಗತ್ತಿನಲ್ಲಿ ಶುಕ್ರಾಚಾರ್ಯರು. ಗುರುವಿನ ಹಿತವನ್ನು ಬಯಸ್ತಾ ಇದ್ದಾನೆ ಶಿಷ್ಯನಿಗೆ. ಗುರುವಾದವನು ಹಿತವನ್ನು ಬಯಸಬೇಕು ಶಿಷ್ಯನಿಗೆ. ಹಾಗಾಗಿ ಇವತ್ತೆಲ್ಲ ತಾನು ಸ್ಥಾನಭ್ರಷ್ಟನಾಗ್ತಾ ಇದ್ದಾನೆ, ಐಶ್ವರ್ಯವನ್ನು ಕಳ್ಕೊಳ್ತಾ ಇದ್ದಾನೆ. ಇಂಥದ್ದು ಆಗಬಾರದು ಅಂತ ಶುಕ್ರಾಚಾರ್ಯರು ಬಲಿಗೆ ಹೇಳ್ತಾ ಇದ್ದಾರೆ. ಈ ಬಂದಿರತಕ್ಕಂಥವನು ಸಾಮಾನ್ಯ ಅಲ್ಲ, ಇನ್ನು ಮಾಯಾಮಾನವಕ ಇವನು, ಇವನಿಗೆ ನೀನು ಎಲ್ಲವನ್ನು ಕೊಡಬೇಡ ಅಂತ ಹೇಳಿದರೂ ಕೂಡ ನಾನು ಮಾತು ಕೊಟ್ಟಾಗಿದೆ, ಕೊಟ್ಟೇ ಕೊಡ್ತೇನೆ ಅಂತ ಯಾವಾಗ ಈ ಬಲಿ ಮಹಾರಾಜ ಸಂಕಲ್ಪ ಮಾಡಿದ್ದಾನೋ, ಸಂಕಲ್ಪ ಮಾಡಿದಾಗ ಕೃಷ್ಣ ಸಂಕಲ್ಪ ಮಾಡಬೇಕು, ದದಾಮಿ ಅಂತ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಮಾಡುವ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಆ ಗಿಂಡಿಯ ಮಧ್ಯದಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಆ ಕಣ್ಣನ್ನು ಅಲ್ಲಿ ಇಟ್ಟಿದ್ದಾರೆ. ವಾಮನರೂಪಿ ಪರಮಾತ್ಮ ಆ ಕಣ್ಣಿಗೆ ಒಂದು ಹುಲ್ಲ ಕಡ್ಡಿಯನ್ನ ಚುಚ್ಚಿ ಆ ಕಣ್ಣನ್ನು ಘಾಸಿಕೊಳ್ಳುತ್ತಿದ್ದಾನೆ. ಹಾಗಾಗಿ ಒಂದು ಕಣ್ಣು ಅವರಿಗೆ ಹೋಯಿತು, ಅವರು ಒಕ್ಕಣ್ಣಾದರು. ಇಂಥವರನ್ನ ಕಟ್ಟಿಕೊಂಡು ನಾನೇನು ಬದುಕಲಿ, ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಲಕ್ಷ್ಮೀದೇವಿ ಆ ಪ್ರಕಾರವಾಗಿ ಅವರನ್ನು ಕೂಡ ನಿರಾಕರಣೆ ಮಾಡ್ತಾ ಇದ್ದಾಳೆ. ಮಾವನ ಕೊಂದೊಬ್ಬ ಮರುಳಾಗಿಹನು, ಗಡ ಹಾರ್ವಾನೊಬ್ಬ ಕೊಂದೊಬ್ಬ ಬಳಲಿದ, ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸಿ, ಶಿವನೆಂದೊಬ್ಬ ಬಯಲಾದ ಅಂತ ಇನ್ನೂ ಅನೇಕ ವ್ಯಕ್ತಿಗಳನ್ನು ತೋಳ್ತಾ ಇದ್ದಾರೆ. ಅದು ರಾಜರ ಮಾತು ಯಾವುದನ್ನು ಪುಷ್ಟೀಕರಿಸ್ತಾ ಇದೆ ಅಂತ ಹೇಳಿದ್ರೆ, ಧರ್ಮ ಕ್ವಚಿತ್ತಸ್ಯ ನಭೂತ ಸೌಹೃದಂ ಅಂತ ಏನೊಂದು ಭಾಗವತದ ಮಾತಿದೆ, ಅದರ ವ್ಯಾಖ್ಯಾನ ರೂಪವಾದದ್ದು. ಈ ಮಾವಾಳಿಯನ ಒಂದು ಪ್ರಸಂಗ, ರುದ್ರದೇವರು ದಕ್ಷ ಪ್ರಜಾಪತಿ, ಆ ಪ್ರಸಂಗದಲ್ಲಿ ಪರಸ್ಪರ ಶಾಪ ವಿಶಾಪಗಳು ನಡೆದುಕೊಂಡು ಹೋಗಿದೆ. ಪಿಶಾಚಿಯಾಗುವಂತ ರುದ್ರದೇವರಿಗೆ ಶಾಪ ಕೊಟ್ಟಿದ್ದಾನೆ. ಅಂತಹ ಮಾವನಿಂದ ಶಾಪವನ್ನು ಪಡೆದವನಾಗಿ 3 ಕಣ್ಣು ಮುಕ್ಕಣ್ಣನಾಗಿ ಏನು ವಿಕಾರ ರೂಪವನ್ನು ಹೊಂದಿದ್ದಾನೆ. ಇಂಥವನಪ್ಪ ನಾನಂತೂ ಮದುವೆ ಆಗೋದಿಲ್ಲ ಅಂತ. ಇನ್ನು ಬ್ರಹ್ಮಹತ್ಯೆಯನ್ನು ಮಾಡಿದ, ವೃತ್ರಾಸುರನ ಸಂಹಾರ ಮಾಡಿ ಬ್ರಹ್ಮಹತ್ಯಾ ಪಾಪವನ್ನು ಕಟ್ಟಿಕೊಂಡಿದ್ದಾನೆ ಇಂದ್ರ. ತೇಜಸ್ಸು ರಹಿತವಾಗಿದೆ, ಕಾಂತಿಯೇ ರಹಿತವಾಗಿದೆ, ಮುಖ ಕಪ್ಪಿಟ್ಟು ಹೋಗಿದೆ. ಇಂತಹ ಆ ಇಂದ್ರನನ್ನ, ಮೇಲಿಂದ ಮೇಲೆ ಇಂಥ ಅಪರಾಧಗಳನ್ನು ಮಾಡುವಂತಹ ಇಂದ್ರನನ್ನ ನಾನು ವರೆಸಿಕೊಳ್ಳಲಾರೆ ಅಂತ ಅವನನ್ನು ಬಿಟ್ಟಿದ್ದಾಳೆ ಲಕ್ಷ್ಮೀದೇವಿ. ಇನ್ನೊಬ್ಬ ಇದ್ದಾನೆ ಧರ್ಮರಾಜನಲ್ಲಿ, ಬೇಕಾದಷ್ಟು ಧರ್ಮವನ್ನು ಮಾಡ್ತಾ ಇದ್ದಾನೆ. ಆದರೆ ಕರುಣೆಯೇ ಇಲ್ಲ ಅವನಿಗೆ, ನಿಷ್ಕರುಣೆ. ಆ ನರಕದಲ್ಲಿ ಅನೇಕ ಜೀವರನ್ನ ಹಿಂಸೆ ಮಾಡ್ತಾ ಇರ್ತಾನೆ. ನಿರ್ದಯವಾಗಿ ಪಾಪಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಡುವಂತಹದ್ದು ಅದು ಭಗವದ್ ಆಜ್ಞೆ ಆದರೂ ಕೂಡ ಆ ಯಮದೇವರು ನಿಷ್ಕರುಣವಾಗಿ ಅವರನ್ನ ಮೆಟ್ಟಿ ಆ ಮರ್ಮಸ್ಥಾನಗಳಿಗೆ ಆ ಈಟಿಯನ್ನ ಮೊದಲಾದ ಆಯುಧಗಳಿಂದ ಹಿಂಸೆ ಮಾಡ್ತಾ ಅವನು ಅಯೋಗ್ಯನಾಗಿ ಹೋಗಿದ್ದಾನೆ ಮದುವೆಗೆ. ಹಾಗಾಗಿ ಇಂತಹ ಕ್ರೂರಿಯನ್ನು ನಾನು ಮದುವೆ ಆಗೋದಿಲ್ಲ. ಯಾಕೆ? ಏನಾದರೂ ಅಧರ್ಮ ನಡೆದರೆ ಯಾವ ದಾಕ್ಷಿಣ್ಯವೇ ಇಲ್ಲ ಅವನಿಗೆ. ಹೆಂಡತಿ ನೋಡೋದಿಲ್ಲ, ಮಕ್ಕಳನ್ನು ನೋಡೋದಿಲ್ಲ, ಎಲ್ಲರಿಗೂ ಸಮಾನವಾದ ಶಿಕ್ಷೆಯನ್ನ ಅವನು ಕೊಡ್ತಾ ಇರ್ತಾನೆ. ಇಂಥವರನ್ನು ಮದುವೆ ಆಗಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತ ಲಕ್ಷ್ಮೀದೇವಿ ಹಿಂಜರಿದಿದ್ದಾಳೆ. ಇದರ ಜೊತೆಗೆ ಇನ್ನೊಂದು ಕೂಡ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ, ಈ ಅಂಧನ್ ತಮಸ್ಸಿನಲ್ಲಿ ವಿಶೇಷ ಶಿಕ್ಷೆ ಕೊಡುವಂತಹವರು ವಾಯುದೇವರು. ಅವರೂ ಕೂಡ ಲಕ್ಷ್ಮೀದೇವಿ ತ್ಯಾಗ ಮಾಡಿದ್ದಾಳೆ ಅಂತ ಒಂದೇ ಮಾತಿನಿಂದ ಇಬ್ಬರನ್ನ ತ್ಯಾಗ ಮಾಡಿದ್ದಾಳೆ ಅಂತಕ್ಕಂಥ ಮಾತನ್ನ ಸೂಚನೆ ಮಾಡ್ತಾ ಇದ್ದಾರಲ್ಲಿ. ಅದಾದ ನಂತರ ಶಿವನಿಂದೊಬ್ಬ ಬಯಲಾದ. ಇನ್ನು ಒಳ್ಳೆ ಮನ್ಮಥ, ಬೇಕಾದಷ್ಟು ಒಳ್ಳೆ ಚಂದದ ರೂಪ, ಒಳ್ಳೆ ಸೌಂದರ್ಯ ಇದೆ. ಅಂತಹ ಮನ್ಮಥನನ್ನ ಮದುವೆ ಆಗೋಣ ಅಂತ ಹೇಳಿದ್ರೆ ಆ ಮನ್ಮಥ ರುದ್ರನಿಗೆ ಏನೋ ಮಾಡಲಿಕ್ಕೆ ಹೋಗಿ ಅವನು ತಾನು ಭಸ್ಮನಾಗಿ ಅನಂಗನಾಗಿದ್ದಾನೆ, ಶರೀರವೇ ರಹಿತನಾದವನಾಗಿದ್ದಾನೆ. ಇಂತಹ ಮನ್ಮಥನನ್ನ ನಾನೇನು ಮದುವೆ ಆಗಲಿ ಅಂತ ಅವನನ್ನು ಕೂಡ ತ್ಯಾಗವನ್ನು ಮಾಡ್ತಾ ಇದ್ದಾಳಲ್ಲಿ. ಹೀಗೆ ಲಕ್ಷ್ಮೀದೇವಿ ಒಬ್ಬೊಬ್ಬರ ಚಿಂತನೆಯನ್ನ ಮಾಡ್ತಾ ಎಲ್ಲರ ಆಯುಷ್ಯವ ಶುಂಶುಮಾರದೇವ ಸಲ್ಲೀಲೆಯಿಂದ ಸಲ್ಲುವ ಒಲ್ಲೆ ನಾನಿವರ ನೆತ್ತ ಮುತ್ತ ಎಂದು ಬಲ್ಲವರಿಸುವರು. ಎಲ್ಲರ ಆಯುಷ್ಯವನ್ನು ಕೂಡ ಶುಂಶುಮಾರದೇವ ತಾನು ತಿಳಿದವನಾಗಿದ್ದಾನೆ. ಅವನಿಂದಲೇ ಕೂಡ ನಡೆಯುವಂತಹ ಇವರ್ಯಾರೂ ಕೂಡ ಶಾಶ್ವತರಾಗಿಲ್ಲ.
ಹಾಗಾಗಿ ನಾನು ನಿತ್ಯ ಮುತ್ತೈದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ, ನಾನು ನಿತ್ಯ ಮುತ್ತೈದೆ ಆಗಬೇಕು ಅಂತ ಹೇಳಿದರೆ ನಾನು ಭಗವಂತನನ್ನೇ ಪಡಿಬೇಕು. ಯಾಕೆ? ಬಲ್ಲವರು ಹೇಳ್ತಾ ಇದ್ದಾರೆ, ಇವರು ನಿತ್ಯ ಮುತ್ತೈದೆ, ಲಕ್ಷ್ಮೀದೇವಿ ನಿತ್ಯ ಮುತ್ತೈದೆ ಅಂತ ಹೇಳುವಂತಹದ್ದು. ನಿತ್ಯ ಮುತ್ತೈದೆ ಎಂದು ಬಲ್ಲವರನ್ನ ಭಜಿಸುವರು, ನಿತ್ಯ ಮುತ್ತೈದೆ ಅಂತ ನನ್ನೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ನಾನು ನಿತ್ಯ ಮುಕ್ತಳಾಗಿರ್ತಕ್ಕಂತಹ ನಾನು ನಿತ್ಯ ಮುತ್ತೈದೆ ಆಗಬೇಕು ಅಂತ ಹೇಳಿದರೆ ನಾನು ಇವ್ರು ಯಾರನ್ನೂ ಕೂಡ ಕಟ್ಟಿಕೊಂಡ್ರೆ ನಿತ್ಯ ಮುತ್ತೈದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಒಂದಿಲ್ಲ ಒಂದು ಸಾರಿ ಎಷ್ಟು ಆಯುಷ್ಯ ಅಂತೇಳಿ ಪ್ರಳಯ ಕಾಲದ ತನಕ ಅಂತೂ ಆಯುಷ್ಯ. ಪ್ರಳಯ ಕಾಲದಲ್ಲಿ ಎಲ್ಲರೂ ಕೂಡ ಭಗವಂತನ ಉದರವನ್ನು ಸೇರಿಕೊಂಡು ನಾಶವಾಗ್ತಾ ಇದ್ದಾರೆ. ಹಾಗಾಗಿ ನಾನು ಮಾತ್ರ ಖಂಡಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುತ್ತೈದೆಯಾಗಿರಬೇಕು ಅಂತ ಹೇಳಿದರೆ ಇವರನ್ನ ಭಗವಂತನನ್ನೇ ನಾನು ಮೊರೆ ಹೋಗಬೇಕು, ಅವನನ್ನೇ ಮದುವೆ ಆಗಬೇಕು. ಯಾಕೆ? ಇಷ್ಟೆಲ್ಲ ಇದ್ರೂ ಕೂಡ ಏನು ಬೇಡ ಅಂತ ಕುಳಿತುಕೊಂಡಿದ್ದಾನೆ. ಹಾಗಾಗಿ ಇಂತಹ ಆ ಭಗವಂತನನ್ನೇ ನಾನು ಪಡೆಯುವಂತಹದ್ದು ಅಂತ ಲಕ್ಷ್ಮೀದೇವಿ ಚಿಂತನೆ ಮಾಡಿದ್ದಾಳಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಕೊನೆಗೆ, ಎಲ್ಲ ಬೇಕಾದಷ್ಟು ಗುಣಗಳುಂಟು, ಯಾವ ಗುಣಗಳಿದ್ರೂ ಕೂಡ ಇವರನ್ನ ಕೂಡ ನಾನು ಮದುವೆ ಆಗಲಾರೆ. ವೌರೇವರಂ ಸರ್ವಗುಣೈರಪೇಕ್ಷಿತಂ ರಮಾಮುಕುಂದಂ ನಿರಪೇಕ್ಷಮೀಪ್ಸಿತಂ ಅಂತ ಕೊನೆಗೆ ಒಂದು ಮಾತನ್ನು ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳಲ್ಲಿ. ಇದನ್ನೆಲ್ಲ ವಿಚಾರ ಮಾಡಿದಾಗ ಎಲ್ಲ ದೋಷಗಳು ಇಂತಹ ಇವರಲ್ಲಿದೆ, ಯಾವ ದೋಷಗಳು ಇವನಲ್ಲಿಲ್ಲ. ಆದರೆ ಇವ ಮಾತ್ರ ನನ್ನನ್ನು ಅಪೇಕ್ಷೆ ಪಡ್ತಾ ಇಲ್ಲ. ಹಾಗಾಗಿ ಇವನನ್ನೇ ನಾನು ಮದುವೆ ಆಗಬೇಕು ಅಂತ ಕೊನೆಗೆ ತೀರ್ಮಾನ ಮಾಡಿದ್ದಾಳಲ್ಲಿ. ಹಾಗಾಗಿ ನಮ್ಮ ಅಮ್ಮ ಜಗದಂಬ ಲಕ್ಷ್ಮೀದೇವಿಯೇ ಇಂತಹ ಒಂದು ತತ್ವವನ್ನು ಹಾಕಿಕೊಟ್ಟಿದ್ದಾಳೆ. ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ದೋಷ ಚಿಂತನೆ ಅನಿವಾರ್ಯ ಅಂತ ಲಕ್ಷ್ಮೀದೇವಿ ಹೇಳಿಕೊಟ್ಟಿದ್ದಾಳೆ. ಶ್ರೀಮಾತಾಗಿಲ ಲೋಕಾನಾಂ ಮಾತಾ ಪುಷ್ಟ ಸುತಾ ವಯಂ ಅಸ್ಮಾತ್ ತತಃ ತದುಕ್ತ ಮಾರ್ಗೋಯಂ ಹೇತು ಸ್ವರ್ಗಾಪವರ್ಗಯೋ. ಅದರಿಂದ ಜಗದಂಬೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಹಾಕಿಕೊಟ್ಟಿರ್ತಕ್ಕಂಥ ಈ ಮಾರ್ಗವನ್ನ ನಾವು ಹಿಡಿದ್ರೆ, ಈ ಮಾರ್ಗದಲ್ಲಿ ಹೋದಾಗ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿದಾಗ ಸ್ವರ್ಗಾಪವರ್ಗಯೋ ಹೇತು, ಈ ಲಕ್ಷ್ಮೀದೇವಿ ಹೇಳಿಕೊಟ್ಟಂತಹ ಮಾರ್ಗವನ್ನು ಹಿಡಿದ್ರೆ ನಮಗೆ ಮೋಕ್ಷ, ಸ್ವರ್ಗ ಇಂತಹ ಉತ್ತಮ ಗತಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಲಕ್ಷ್ಮೀದೇವಿ ಹೀಗೆ ಹೇಳ್ತಾ ಇದ್ದಾಳೆ. ಅದಾದ ನಂತರ ಬ್ರಹ್ಮದೇವರೇ ಸ್ವತಃ ಹೇಳ್ಕೊಳ್ತಾ ಇದ್ದಾರೆ. ಕೃಶಂ ಕೃತಘ್ನಂ ದುಷ್ಕರ್ಮ ಕಾರಿಣಂ ಪಾಪಭಾಜನಂ ಅಪರಾಧ ಸಹಸ್ರಾಣಾಮಾಕರಂ ಕರುಣಾಕರ ಕೃಪಯಾ ಮಾಂ ಕೇವಲಯ ಗ್ರಹಣ ಮಥುರಾಧಿಪ ಇತಿ ಸ್ವಪಿತರ್ಶ್ರೀಶೇ ಭಕ್ತ್ಯಾಯಸ್ತು ಪಿತಾಮಹಃ ಪ್ರದರ್ಶಯನ್ ಸದೋಷಾನ್ನಃ ಕುಲವೃದ್ಧೋ ಗುರುಶ್ಚ ಸಹ ತಸ್ಮಾತ್ ಗುರುಣಾಮಾಚಾರೇ ಕುಲಾಚಾರೇ ಚ ಧೀಮತಾಂ ಸತಾಂ ವೃತ್ತಿರತೋ ಯುಕ್ತ ತದುಕ್ತಂ ಸೂಕ್ತಮೇವನಃ. ಬ್ರಹ್ಮದೇವರು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಕೃಶಂ ಕೃತಘ್ನಂ ದುಷ್ಕರ್ಮ, ನಾನು ಬಹಳ ಅಲ್ಪ ಸ್ವಾಮಿ ನಿನ್ನ ಮುಂದೆ, ಕೃತಜ್ಞ, ನಾನು ಉಪಕಾರವನ್ನು ಪಡೆದು ಕೂಡ ಅದಕ್ಕೆ ಸರಿಯಾಗಿ ನಾನು ಉಪಕಾರವನ್ನು ಮಾಡುವಂಥವನಲ್ಲ. ನಾನು ಒಳ್ಳೆ ಕೆಟ್ಟ ಆಚಾರವುಳ್ಳವನು. ನಾನು ಪಾಪಭಾಜನಂ, ಪಾಪಕ್ಕೆ ನಾನು ಕಾರಣನಾಗಿದ್ದೇನೆ. ಹೀಗೆ ಅನೇಕ ಅಪರಾಧಗಳು ನನ್ನಿಂದ ನಡೆದು ಹೋಗಿದೆ ಸ್ವಾಮಿ. ಅಪರಾಧ ಸಹಸ್ರಾಣ ಆಕರಂ ಕರುಣಾಕರ, ಬೇಕಾದಷ್ಟು ಅಪರಾಧವನ್ನು ನಾನು ಮಾಡಿದ್ದೇನೆ. ಆದರೆ ಕೃಪಯಾ ಮಾಂ ಕೇವಲಯ ಗ್ರಹಣ ಮಥುರಾಧಿಪ, ನಿನ್ನಲ್ಲಿ ಒಂದು ಕೃಪಾ ಅನ್ನೋದುಂಟು ಸ್ವಾಮಿ. ಆ ಕೃಪಾ ಒಂದು ಗುಣದಿಂದಾಗಿ ನಮ್ಮನ್ನ ನೀನು ಸ್ವೀಕಾರ ಮಾಡೋ ಸ್ವಾಮಿ ಮಥುರಾಧಿಪ ಅಂತ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಯಾರನ್ನ? ತನ್ನ ಪಿತರನ್ನ, ಸ್ವಪಿತರಿ ಶ್ರೀಶೇ ಭಕ್ತ್ಯಾಯಸ್ತು ಪಿತಾಮಹ. ಹಾಗಾಗಿ ದೊಡ್ಡವರ ಆಚಾರವೇ ನಮಗೆ ಎಲ್ಲದಕ್ಕೂ ಕೂಡ ಕಾರಣವಾದದ್ದು. ನಾವು ದೊಡ್ಡವರನ್ನು ನೋಡಿ ನಡೀಬೇಕು. ಮಹಾಜನೋ ಏನಗತಸ್ಸಪಂಥ, ದೊಡ್ಡವರು ಹೇಗೆ ನಡೀತಾರೋ ಅದರಂತೆ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂತಹದ್ದು ದೊಡ್ಡವರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಈ ಭಗವಂತನ ಉತ್ಕರ್ಷಕ್ಕೆ ದೋಷಚಿಂತನೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸೂತ್ರಕಾರ ವೇದವ್ಯಾಸರು ಕೂಡ ಇದೇ ಚಿಂತನೆ ನಮಗೆ ಕೊಟ್ಟಿದ್ದಾರೆ ಅಂತ ಸೂತ್ರದ ಉಲ್ಲೇಖವನ್ನು ಮಾಡ್ತಾ ತಿಳಿಸ್ತಾ ಇದ್ದಾರೆ. ಓಂ ಕಿಂಚ ಪತ್ತು ರಸಾಮಂಜಸ್ಯಾದಿತ್ಯಾಹಿ ಸೂತ್ರಕೃತ ಅಸಾಮಂಜಸ್ಯಂ ದೋಷತ್ವಂ ದೋಷಾಸ್ಪದತ್ವಂ ಕವಯೋ ವಿದುಹು ಅಂತ ಹೇಳ್ತಾ, ಪತ್ರ ಸಾಮಂಜಸ್ಯಾದೊಂದು ಸೂತ್ರ ಬ್ರಹ್ಮಸೂತ್ರದಲ್ಲಿ ಭಗವಂತನಿಗೆ ಜಗತ್ಕರ್ತೃತ್ವವನ್ನು ಸಾಧನೆ ಮಾಡುವಂತಹ ಸೂತ್ರ. ಅಲ್ಲಿ ರುದ್ರಾದಿಗಳಿಗೂ ಜಗತ್ಕಾರಣರು ಯಾಕಾಗಬಾರದು ಅಂತ ಪ್ರಶ್ನೆ ಬಂದಾಗ ಆ ಜಗತ್ಕರ್ತೃತ್ವ ನಿರಾಕರಣೆ ಮಾಡೋದಕ್ಕೋಸ್ಕರ ಪತ್ರ ಸಾಮಂಜಸ್ಯಾದೆಂಬ ಸೂತ್ರದಿಂದ ವೇದವ್ಯಾಸ ಅವರೂ ಕೂಡ ನಿರಾಕರಣೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನು ನೋಡಿದಾಗ ಕೂಡ ಭಗವಂತನ ಸರ್ವೋತ್ತಮತ್ವ ಸಿದ್ಧ ಆಗುವಂತಹದ್ದು, ಇತರ ದೋಷಗಳ ಚಿಂತನೆ ಅದು ಅವಶ್ಯವಾಗಿ ಮಾಡಬೇಕಾದದ್ದು. ಅದು ಯಾವುದಕ್ಕೋಸ್ಕರ? ಭಗವಂತನ ಉತ್ಕರ್ಷಕ್ಕೋಸ್ಕರ ಮಾತ್ರ ವಿನಃ ಆ ನಮಗಿಂತಲೂ ಕೂಡ ಎಷ್ಟೋ ಉತ್ತಮರಾಗಿರ್ತಕ್ಕಂತಹ ರುದ್ರಾದಿಗಳ ದೋಷ ಚಿಂತನೆ ಅದು ಅವರನ್ನು ಅಪಹಾಸ ಮಾಡಲಿಕ್ಕಾಗಲಿ ಅಥವಾ ಇನ್ಯಾವುದೋ ದೃಷ್ಟಿಯಿಂದ ಮಾಡಬಾರದು. ಆ ರೀತಿಯಾಗಿ ಮಾಡಿದರೆ ಅಪರಾಧ ಅನ್ನುವ ದೃಷ್ಟಿಕೋನವನ್ನು ಕೂಡ ತಿಳಿಸ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ 2 ವಾಕುಸಮಗಳನ್ನು
ಮಧ್ವೇಷ ಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಮತ್ತೆ ಪುನಃ 6 ಗಂಟೆಗೆ ವಿಶೇಷವಾಗಿ ಸಮಂತಗೋಪಾಖ್ಯಾನದ ಚಿಂತನೆಯೊಂದಿಗೆ ನಾಳಿನ ಪ್ರವಚನವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣಾರ್ಪಣವನ್ನು ಹೇಳ್ತಾ ಇದ್ದೆ.